ಶಾರದಾ ಶಾರದಾಂಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಮೇ ತಿಂಗಳ ಕುಂಭರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 6ನೇ ತಾರೀಕಿನಂದು ಬುಧ ಗ್ರಹ ಮೇಷರಾಶಿಗೆ, 23ನೇ ತಾರೀಕಿನಂದು ವೃಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ರವಿಗ್ರಹ 14ನೇ ತಾರೀಕಿನಂದು ವೃಷಭ ರಾಶಿಗೆ, ಗುರುಗ್ರಹ 14ನೇ ತಾರೀಕಿನಂದು ಮಿಥುನ ರಾಶಿಗೆ, ರಾಹುಗ್ರಹ 18ನೇ ತಾರೀಕಿನಂದು ಕುಂಭ ರಾಶಿಗೆ, ಕೇತುಗ್ರಹ ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಶುಕ್ರಗ್ರಹ 31ನೇ ತಾರೀಕಿನಂದು ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ನಾವೀಗ ಇದನ್ನೆಲ್ಲ ಆಧರಿಸಿ ಕುಂಭ ರಾಶಿಯವರಿಗೆ ಈ ಮೇ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ಮಾಸದಲ್ಲಿ ಗುರುಗ್ರಹ ಮತ್ತು ರಾಹುಗ್ರಹ ಬದಲಾವಣೆಯನ್ನು ಹೊಂದುತ್ತಾ ಇರುವಂಥದ್ದು. ನಾವೀಗ ಏನು ಮಾಡೋಣ ಅಂತ ಹೇಳಿ ಆದರೆ, ಮೊದಲು ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನು ಫಲಪ್ರಾಪ್ತಿಯಾಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡೋಣ. ಅದಾದ ಮೇಲೆ ಕೊನೆಗೆ ಈ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹದಿಂದ ಏನು ಫಲಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಗ್ರಹಗಳಿಂದ ಪ್ರಾಪ್ತಿಯಾಗುವಂತಹ ಫಲಗಳು. ಶುಕ್ರಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಅದರಲ್ಲೂ ಕೂಡ ಅದು ಅತ್ಯಂತ ಉಚ್ಚವಾಗಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ವ್ಯಾಪಾರಿಗಳಿಗೆ ಈ ಒಂದು ಮಾಸದಲ್ಲಿ ಉತ್ತಮವಾಗಿ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಕಲಾವಿದರುಗಳಿಗೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದಿಷ್ಟು ಕೂಡ ನಿಮಗೆ ಉಳಿದಂತಹ ಗ್ರಹಗಳಿಂದ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಈಗ ನಾವು ಈ ಹಿಂದೆಯೇ ಯೋಚನೆ ಮಾಡಿದಂತೆ ಈ ರಾಹುಗ್ರಹ ಮತ್ತು ಬೃಹಸ್ಪತಿ ಗ್ರಹ ಎರಡು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅವುಗಳಿಂದ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಈ ವಿಷಯವನ್ನು 2 ವಿಭಾಗ ಮಾಡಿಕೊಳ್ಬೇಕಾಗತ್ತೆ. ಒಂದನೇದು, ಇಲ್ಲಿಯವರೆಗೂ ಕೂಡ ಬೃಹಸ್ಪತಿ ಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿತ್ತು. ಹಾಗಾಗಿ ಈ ಹಿಂದೆ ನಿಮಗೆ ಬೃಹಸ್ಪತಿ ಗ್ರಹದಿಂದ ಏನು ಫಲಪ್ರಾಪ್ತಿ ಆಯಿತು ಅನ್ನುವಂತಹ ವಿಚಾರವನ್ನು ನಾವು ಮೊದಲು ನೋಡೋಣ. ಅದು ಆದಮೇಲೆ ಬೃಹಸ್ಪತಿ ಗ್ರಹ ಇನ್ನು ಮುಂದೆ 1 ವರ್ಷಗಳ ಕಾಲ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ಇನ್ನು ಮುಂದೆ 1 ವರ್ಷಗಳ ಕಾಲ ನಿಮಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಅದಾದ ಮೇಲೆ ನೋಡೋಣ. ಮೊದಲಿಗೆ ಈ ಹಿಂದೆ ಬೃಹಸ್ಪತಿ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತವಾಗಿತ್ತಲ್ಲ, ಈ ಹಿಂದೆ 1 ವರ್ಷ ನಿಮಗೆ ಏನೇನು ಆಯಿತು ಅಂತ ಹೇಳುವಂಥ ವಿಚಾರ. ಯಾಚನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಧನವ್ಯಯಂ ದೇಶತ್ಯಾಗಂಚ ಕಲಹಂ ಚತುರ್ಥ ಸ್ಥಾನಗೆ ಗುರುಹು ಅಂತ ಹೇಳಿರುವಂಥದ್ದು. ಯಾಚನೆ ಮುಖ್ಯವಾಗಿ ಯಾರೋ ಮುಂದೆ ಕೈ ಚಾಚಿ ನಿಲ್ಲುವಂತಹ ಪರಿಸ್ಥಿತಿಗಳು. ಯಾವುದೋ ಒಂದು ಏನೋ ಇಲ್ಲ, ಹಣಕಾಸಿನ ವಿಚಾರ ಆಗಿರಬಹುದು, ಇನ್ನೊಂದೇನೋ ಯಾವುದೋ ಒಂದು ವಿಷಯಕ್ಕಾಗಿ ಇನ್ನೊಬ್ಬರು ಮುಂದೆ ತಲೆ ತಗ್ಸುವಂಥದ್ದು ಇರಬಹುದು, ಕೈ ಚಾಚಿ ನಿಲ್ಲುವಂತಹ ಪರಿಸ್ಥಿತಿಗಳು ಉಂಟಾಯಿತು. ಅದಾದಮೇಲೆ ಬುದ್ಧಿ ಚಾಂಚಲ್ಯ, ಮುಖ್ಯವಾಗಿ ಮನಸ್ಸಿಗೆ ಒಂದು ನೆಮ್ಮದಿ ಅಂತ ಹೇಳುವಂಥದ್ದೇ ಇರಲಿಲ್ಲ. ಯಾವುದೇ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. ತೇಜೋಹಾನಿ, ಒಂದಷ್ಟು ಅವಮಾನಗಳು ಕೂಡ ಉಂಟಾಯಿತು. ಏನೇನೋ ಮಾತಾಡ್ಬಿಟ್ರು ನಿಮ್ಮ ಬಗ್ಗೆ ಈ ರೀತಿಯಾಗಿ. ಧನವ್ಯಯ, ಹಣಕಾಸಿನ ವ್ಯಯವೂ ಕೂಡ ಉಂಟಾಯಿತು. ದೇಶತ್ಯಾಗ, ಒಂದು ಪ್ರದೇಶವನ್ನು ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಹೋಗುವಂತಹ ಪರಿಸ್ಥಿತಿಗಳೆಲ್ಲ ಉಂಟಾಯಿತು. ಕಲಹ, ಒಂದಷ್ಟು ಗಲಾಟೆಗಳು, ಸುಮ್ಮನೆ ಒಂದಷ್ಟು ಗಲಾಟೆಗಳು ಕೂಡ ಉಂಟಾಯಿತು. ಯಾವಾಗ ಹೇಳಿ? ಈ ಹಿಂದೆ 1 ವರ್ಷದಲ್ಲಿ ನಿಮಗೆ ಈ ರೀತಿಯಾದಂತಹ ಫಲ ಪ್ರಾಪ್ತಿ ಆಯಿತು. ಯಾಕೆ? ಬೃಹಸ್ಪತಿ ಗ್ರಹ ಚತುರ್ಥ ಭಾವದಲ್ಲಿತ್ತಲ್ಲ. ಹಾಗಾಗಿ ಈಗ ಅದು ಪಂಚಮ ಭಾವಕ್ಕೆ ಹೋಗ್ತಿದೆಯಲ್ಲ, ಇನ್ನು ಮುಂದೆ 1 ವರ್ಷ ಅದರಿಂದ ಏನು ಫಲ ಪ್ರಾಪ್ತಿ ಆಗುತ್ತೆ ಅದನ್ನು ಈಗ ನೋಡೋಣ. ಅರ್ಥಲಾಭಂ ತಥೈಶ್ವರ್ಯಂ ಸ್ವಕರ್ಮ ರತಿ ಹರ್ಷಿತಂ ಸದಾ ಸ್ವಜನ ಸೌಖ್ಯಂಚ ಪಂಚಮಸ್ಥೋ ಭವೇದ್ ಗುರುಹು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಸ್ವಕರ್ಮ ರತಿ ಹರ್ಷಿತಂ, ನೀವು ಯಾವ ಒಂದು ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಜೊತೆಗೆ ಅದರಲ್ಲಿ ನಿಮಗೊಂದು ಸಂತೋಷ ಅಂತ ಹೇಳುವಂಥದ್ದು ಕೂಡ ಪ್ರಾಪ್ತಿ ಆಗುತ್ತೆ. ಅದಾದಮೇಲೆ ತಮ್ಮ ಜನಗಳ ಒಂದು ಸೌಖ್ಯ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಸ್ನೇಹಿತರಾಗಿರಬಹುದು ಅಥವಾ ಬಂಧುಗಳಾಗಿರಬಹುದು, ಇವರುಗಳ ಜೊತೆಗಿನ ಸಂಬಂಧ ಅಂತ ಹೇಳುವಂಥದ್ದು ನಿಮಗೆ ಉತ್ತಮಗೊಳ್ಳುತ್ತೆ. ಇದಿಷ್ಟು ಕೂಡ ಇನ್ನು ಮುಂದೆ 1 ವರ್ಷಗಳ ಕಾಲ ನಿಮಗೆ ಪ್ರಾಪ್ತಿಯಾಗುವಂತಹ ಫಲಗಳು.
ನೋಡಿ, ಇದಕ್ಕೆ ನೀವು ಸಂತೋಷ ಪಡಬೇಕು. ಇನ್ನು ಮುಂದೆ ಒಂದು ವರ್ಷ ಗುರುಗ್ರಹದಿಂದ ನಿಮಗೆ ಅತ್ಯಂತ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಇನ್ನು ರಾಹುಗ್ರಹ ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇದೆಯಲ್ಲ, ಅದರಿಂದ ಏನು ಫಲ ಪ್ರಾಪ್ತಿಯಾಗುತ್ತೆ ಅದನ್ನ ನೋಡೋಣ. ಇದು ಕೂಡ 2 ವಿಭಾಗ ಮಾಡ್ಕೊಳ್ಬೇಕು. ಹೋದ ವರ್ಷ ಏನಾಗಿತ್ತು, ಈ ಹಿಂದೆ 1.5 ವರ್ಷದಿಂದ ರಾಹುಗ್ರಹ ನಿಮಗೆ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿತ್ತು. ಅವಾಗ ಏನೇನಾಯ್ತು, ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದಷ್ಟು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಯಿತು ಈ ಹಿಂದೆ 1.5 ವರ್ಷದಲ್ಲಿ. ಈಗ ಈ ಮಾಸದಲ್ಲಿ ಅದು ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ಹಾಗಾದ್ರೆ ಯಾವ ವಿಚಾರದಲ್ಲಿ ಈಗ ಜೋಪಾನವಾಗಿರಬೇಕು? ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ, ಅದರಲ್ಲೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ, ಮತ್ತೆ ನರಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಇನ್ನು ಮುಂದೆ 1.5 ವರ್ಷಗಳ ಕಾಲ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಇದರಲ್ಲೇನು ಅತಿ ಹೆಚ್ಚು ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಹೋದ ವರ್ಷ ಕೂಡ ಅದರಿಂದ ನಿಮಗೇನು ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗ್ತಿರಲಿಲ್ಲ. ಈಗಲೂ ಕೂಡ ಇನ್ನು ಮುಂದೆ 1.5 ವರ್ಷನೂ ಕೂಡ ನಾನು ಹೇಳಿದ್ನಲ್ಲ, ಆರೋಗ್ಯ, ಅದರಲ್ಲೂ ಕೂಡ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ ಮತ್ತು ನರಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗುತ್ತೆ. ಒಟ್ಟಲ್ಲಿ ಇದನ್ನೆಲ್ಲ ಸಂಪೂರ್ಣವಾಗಿ ಅವಲೋಕನವನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ವರ್ಷ ನಿಮಗೆ ಉತ್ತಮವಾಗೇ ಇದೆ. ಯಾಕೆ ಹೇಳಿ, ಒಂದೇದು ಜನ್ಮ ಶನಿ ಅಂತ ಹೇಳುವಂಥದ್ದು ಇತ್ತು. ಈ ಜನ್ಮ ಶನಿನೇ ನಿಮಗೆ ಮುಗಿದು ಹೋಗ್ಬಿಟ್ಟಿದೆ, 7.5 ಇದೆ, ಆದರೆ ಜನ್ಮ ಶನಿ ಅಂತ ಹೇಳುವಂಥದ್ದು ಇಲ್ಲ. ಇನ್ನೊಂದು ಬೃಹಸ್ಪತಿ ಗ್ರಹ ನಿಮಗೆ ಇಲ್ಲಿವರೆಗೂ ಕೂಡ ಚತುರ್ಥ ಭಾವದಲ್ಲಿತ್ತು, ಅನೇಕ ಶುಭ ಫಲಗಳೆಲ್ಲ ಯೋಚನೆ ಮಾಡಿದ್ವಲ್ಲ, ಅಂಥದ್ದೆಲ್ಲ ಪ್ರಾಪ್ತಿ ಆಯಿತು. ಇನ್ನು ಮುಂದೆ ಅದೀಗ ಪಂಚಮ ಭಾವಕ್ಕೆ ಹೋಗ್ತಾ ಇದೆ, ಅದರಿಂದ ಕೂಡ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನೀವೇನಕ್ಕೂ ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಕೂಡ 7.5 ಅಂತ ಹೇಳುವಂಥದ್ದಿದೆ. ರಾಹುಗ್ರಹದಿಂದ ಕೂಡ ಉತ್ತಮವಾದ ಫಲ ಪ್ರಾಪ್ತಿ ಆಗುವುದಿಲ್ಲ. ಆರೋಗ್ಯದ ವಿಚಾರದಲ್ಲೆಲ್ಲ ಜೋಪಾನವಾಗಿರಬೇಕು. ಆದರೂ ಕೂಡ ಸಮಸ್ಯೆಗಳು ಅಂತ ಹೇಳುವಂಥದ್ದು ಇದೆ ಈಗಲೂ ಕೂಡ. ಆದರೂ ಕೂಡ ಗುರುಗ್ರಹ ಅತ್ಯಂತ ಉತ್ತಮವಾಗಿ ಸ್ಥಿತವಾಗಿರೋದ್ರಿಂದಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಗುರು ನಿಮ್ಮನ್ನು ಕಾಪಾಡುತ್ತಾನೆ. ಹಾಗಾಗಿ ನೀವು ಯಾವುದಕ್ಕೂ ಕೂಡ ಅತಿ ಹೆಚ್ಚಾಗಿ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಅಲ್ಲಿಗೆ ನಾವೀಗ ಏನೇನು ಮಾಡಿದ್ವಿ ಹೇಳಿ? ಮೊದಲನೇದಾಗಿ ಈ ಮಾಸದಲ್ಲಿ ನಿಮಗೆ ಉಳಿದಂತಹ ಎಲ್ಲ ಗ್ರಹಗಳಿಂದ ಏನೇನು ಫಲಪ್ರಾಪ್ತಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ನೋಡಿದ್ವಿ. ಅದಾದಮೇಲೆ ಬೃಹಸ್ಪತಿ ಗ್ರಹದಿಂದ ಹಿಂದೆ ಏನು ಫಲಪ್ರಾಪ್ತಿ ಆಯಿತು, ಇನ್ನು ಮುಂದೆ ಏನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ಕೂಡ ನೋಡಿದ್ವಿ. ಅದೇ ರೀತಿಯಾಗಿ ರಾಹುಗ್ರಹದ ವಿಚಾರದಲ್ಲಿಯೂ ಕೂಡ ನಾವು ನೋಡಿ ಆಯಿತು. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಚರ್ಮ ಮತ್ತು ನರಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಇನ್ನು ಕುಟುಂಬ, ವಿದ್ಯೆ, ಹಣಕಾಸು, ಉದ್ಯೋಗ ಈ ಎಲ್ಲ ವಿಚಾರದಲ್ಲಿಯೂ ಕೂಡ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಆದಷ್ಟು ನೀವು ಈ ಮಾಸದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.